ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಅಹಂ ಬ್ರಹ್ಮಾಸ್ಮಿ ಅಂತ ಮಾತಿದೆ. ಐಕ್ಯವನ್ನು ಹೇಳ್ತಾ ಇದೆಯೋ ಹೇಳ್ತಾ ಇಲ್ವೋ? ತದ್ಯೋಹಂ ಸೋಸೌ ಯೋಸೌ ಸೋಹಂ ಅಂತಿದೆ. ತದ್ಯೋ ಅಹಂ, ಆ ಯಾರು ನಾನು ಅವನೇ ಅವನು, ಆ ಯಾರು ಅವನೋ ಅವನೇ ನಾನು. ತದ್ ಯಹ ಅಹಂ ಸಹ ಅಸೌ, ಯಹ ಅಸೌ ಸಹ ಅಹಂ. ಯಾವ ನಾನಿದ್ದೇನೆ ನಾನು ಅವನೇ, ಯಾವ ಅವನಿದ್ದಾನೆ ಅವನೇ ನಾನು. ವೇದದಲ್ಲಿ ಇದೆಯೋ ಇಲ್ವೋ? ಯೋತಾವಾದಿತ್ಯೇ ಪುರುಷಸ್ಸೋಹಮಸ್ಮಿ ಅಂತಿದೆ. ಏನು ಆದಿತ್ಯನಲ್ಲಿ ಪುರುಷ ಇದ್ದಾನಲ್ಲ ಅವನೇ ನಾನು. ಈ ವೇದ ಮಂತ್ರಗಳಿಗೆಲ್ಲ ಹೇಗಪ್ಪ ಅರ್ಥ ಹೇಳ್ತೀರ ನೀವು? ಅಂದರೆ ಮಧ್ವರು ಹೇಳಿದ್ರು ಅಂತರ್ಯಾಮ್ಯೈಕ್ಯಾಪೇಕ್ಷಯ ಅಂದರು. ಇದೆಲ್ಲ ಇದೆ, ಹೌದು, ಐಕ್ಯವನ್ನು ಹೇಳ್ತಾ ಇದೆ, ಹೌದು. ಆದರೆ ಯಾರ ಐಕ್ಯ? ಅಂತರ್ಯಾಮಿಯ ಐಕ್ಯ. ಅಹಂ, ನನ್ನ ಒಳಗಡೆ ಇರುವ ದೇವರು ಬ್ರಹ್ಮ ಅಸ್ಮಿ, ಬ್ರಹ್ಮನಾಗಿ ಇದ್ದಾನೆ ಅಂತ ಅನುಭವಿಸ್ತಾ ಇದ್ದಾನೆ. ತದ್ ಯಹ ಅಹಂ, ಯಾವ ನನ್ನ ಒಳಗಡೆಯ ದೇವರಿದ್ದಾನಲ್ಲ ಅವನೇ ಬ್ರಹ್ಮಾಂಡದ ಹೊರಗೂ ಇದ್ದಾನೆ. ತದ್ ಯೋಸೌ, ಯಾರು ದೇವರಲ್ಲಿ ಅಲ್ಲಿದ್ದಾನೆ ಅವನೇ ಅಹಂ, ಇಲ್ಲಿಯೂ ಇದ್ದಾನೆ. ಹಾಗರ್ಥ. ಯೋಸಾವಾದಿತ್ಯೇ ಪುರುಷಸ್ಸೋಹಮಸ್ಮಿ ಯಹ ಅಸೌ ಆದಿತ್ಯೇ, ಯಾರು ಸೂರ್ಯನಲ್ಲಿದ್ದಾನಲ್ಲ ಅವನೇ ನನ್ನ ಒಳಗಡೆಯೂ ಇದ್ದಾನೆ. ಇದೆಲ್ಲ ಅಂತರ್ಯಾಮಿಯ ಐಕ್ಯವನ್ನು ಹೇಳ್ತಾ ಇರೋದು, ಜೀವ ಹಾಗೂ ಪರಮಾತ್ಮರ ಐಕ್ಯವನ್ನಲ್ಲ. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಅಂತಿದೆ. ಯಶ್ಚಾಯಂ ಪುರುಷೇ, ಸ್ಪಷ್ಟವಾಗಿ ಏನು ಪುರುಷನಲ್ಲಿದ್ದಾನೆ. ಮೇಲ್ಗಡೆ ಮೇಲ್ಗಡೆ ಮೇಲ್ಗಡೆಗಲ್ವಾ? ಯಾರೋ ಬಂದಿದ್ದಾರೆ. ಇಲ್ಲ ಇಲ್ಲ, ಅಲ್ಲಿದ್ದು ಸಯಶ್ಚಾಯಂ ಪುರುಷೇ, ಪುರುಷನಲ್ಲಿ ಯಾರಿದ್ದಾನೋ, ಪುರುಷ ಅಂದರೆ ಜೀವ, ಜೀವನಲ್ಲಿ ಯಾರಿದ್ದಾನೋ, ಯಾರು ಆದಿತ್ಯನಲ್ಲಿದ್ದಾನೋ ಅವನು ಒಬ್ಬನೇ. ಹಾಗಿರೋದದು. ಅಹ ಇತಿ ಬ್ರಹ್ಮ ತತ್ರ ಆಗತಂ ಅಹಮಿತಿ ತಸ್ಯ ಉಪನಿಷತ್ ಅಹಂ ಇತಿ. ಅಹ ಅಂದರೆ ದೇವರು, ಅ ದೇವರ ಹೆಸರು ಅ. ಆ ದೇವರಲ್ಲಿ ನಾನು ನೆಲೆಗೊಂಡಿದ್ದೇನೆ, ಆದ್ದರಿಂದಾಗಿ ನಾನು ಅಹಂ. ಅಹಂ ಅಂದರೆ ಇದು ರಹಸ್ಯ. ದೇವರಲ್ಲಿ ಇರುವ ನಾನು ಅಂತ. ಅಹನ್ನಾಮ ಹರಿರ್ನಿತ್ಯಂ ಅಹೇಯತ್ವಾತ್ ಪ್ರಕೀರ್ತಿತಃ ತ್ವಂ ಚಾಸೌ ಪ್ರತಿಯೋಗಿತ್ವಾತ್ ಪರೋಕ್ಷತ್ವಾತ್ ಸ ಇತ್ಯಪಿ. ಅಹಂ ಅಂತ ಹೇಳಿ ದೇವರ ಹೆಸರು. ಯಾಕೆ? ಅಹೇಯತ್ವಾತ್, ದೇವರಿಗೆ ಬಿಡಬೇಕಾದದ್ದು ಯಾವುದೂ ಇಲ್ಲ. ಎರಡರ್ಥ. ದೇವ್ರಿಗೆ ಬಿಡಬೇಕಾದದ್ದು ಯಾವುದೂ ಇಲ್ಲ. ಏನು ಬಿಡಬೇಕಾದದ್ದು ಅಂದರೆ, ನಾವು ದೋಷವನ್ನು ಬಿಡಬೇಕು. ದೇವರಿಗೆ ದೋಷವನ್ನು ಬಿಡೋ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ದೋಷವೇ ಇಲ್ಲ. ಆದ್ದರಿಂದ ನಾವು ನಮ್ಮ ಅಲ್ಪತ್ವವನ್ನು ಬಿಟ್ಟು ಸ್ವರೂಪದ ಅಭಿವ್ಯಕ್ತಿ ಆಗಬೇಕು. ದೇವರಿಗೆ ಅಲ್ಪತ್ವವನ್ನು ಬಿಡೋ ಪ್ರಶ್ನೆಯೇ ಇಲ್ಲ.
ಯಾವುದನ್ನೂ ಅವನಿಗೆ ಬಿಡಬೇಕಾಗಿಲ್ಲ, ಆ ಕಾರಣದಿಂದ ಅವನು ಅಹಂ. ಇನ್ನೊಂದು ಅಹೇಯ ಇದೆ, ಏನು, ಯಾವತ್ತೂ ಬಿಡಲಿಕ್ಕಾಗಲ್ಲ ಅವನನ್ನು. ನಾವು ನಮಗೆ ಯಾಕೆ ಅಹಂ ಅಂದರೆ ನಾವು ನಮ್ಮನ್ನು ಯಾವತ್ತೂ ಬಿಡಲಿಕ್ಕಾಗಲ್ಲ. ದೇವರು ಎಲ್ಲ ಜೀವರಿಗೂ ಅಂತರ್ಯಾಮಿಯಾಗಿ ಇದ್ದೇ ಇದ್ದಾನೆ, ಅದರಿಂದಾಗಿ ದೇವರನ್ನು ಬಿಡಲಿಕ್ಕಾಗಲ್ಲ. ಹೀಗಾಗಿ ಅವನು ಅಹಂ. ತ್ವಂಚಾಸೌ ಪ್ರತಿಯೋಗಿತ್ವಾತ್, ದೇವರು ತ್ವಂ ಶಬ್ದ ವಾಚ್ಯನೂ ಹೌದು. ನಾವೆಲ್ಲ ಈ ಶಬ್ದಗಳು ಎಕ್ಸ್ಕ್ಲೂಸಿವ್ ಆಗಿ ಆಯಾ ಜೀವರನ್ನು ಮಾತ್ರ ಹೇಳೋದು ಅಂತ ಅಂದ್ಕೊಳ್ತೇವೆ. ನಾನು ನಿಮಗೆ ನಾನಲ್ಲ, ನಿಮ್ಮ ಪಾಲಿಗೆ ನಾನಲ್ಲ, ನಿಮ್ಮ ಪಾಲಿಗೆ ನಾನು ನೀವು ಅಥವಾ ನೀನು, ಹಾಗೆ ನಮ್ಮ ಪಾಲಿಗೆ ನೀವಷ್ಟೇ, ನಾನಲ್ಲ. ಅಂದ್ರೆ ಏನರ್ಥ? ನಾನು ನೀವಲ್ಲ, ನೀವು ನಾನಲ್ಲ ಅಂತ ಅರ್ಥ. ಈ ಶಬ್ದ ಆದರೂ ಯಾಕೆ ಬಂತು? ಅಹಂ ಅಂದರೆ ಬಿಡಲಾಗದೇ ಇರೋದು ದೇವರು ಕೂಡ. ಹೀಗಾಗಿ ದೇವರ ಹೆಸರು ಅಹಂ. ಪ್ರತಿಯೊಬ್ಬನ ಎದುರುಗಡೆ ಯಾವನಿದ್ದಾನೆ ಅವನು ತ್ವಂ. ಪ್ರತಿಯೊಬ್ಬ ಜೀವರ ಎದುರುಗಡೆ ಯಾರಿದ್ದಾರೆ ಅವನು ತ್ವಂ. ಪ್ರತಿಯೊಬ್ಬ ಜೀವರ ಎದುರುಗಡೆ ಇರೋದು ದೇವರು, ಆದ್ದರಿಂದಾಗಿ ದೇವರು ತ್ವಂ. ಅಹನ್ನಾಮ ಹರಿರ್ನಿತ್ಯಂ ಅಹೇಯತ್ವಾತ್ ಪ್ರಕೀರ್ತಿತಃ ತ್ವಂ ಚಾಸೌ ಪ್ರತಿಯೋಗಿತ್ವಾತ್. ಪ್ರತಿಯೋಗಿ ಅಂದರೆ ಎದುರುಗಡೆ ಇದ್ದು ನಮ್ಮ ಮುಂದೆ ಇರುವವ, ಎದುರುಗಡೆ ಇರುವವ, ಅದರಿಂದಾಗಿ ದೇವರ ಹೆಸರು ತ್ವಂ. ಪರೋಕ್ಷತ್ವಾತ್ ಸ ಇತ್ಯಪಿ, ಅವನು ಅಂತಂದರೆ ಬೇರೆ ಕಡೆ ಇರುವವನು, ದೇವರ ಬಗ್ಗೆ ಗೊತ್ತಿಲ್ಲ, ಅದರಿಂದಾಗಿ ಅವನು ಸಹ ಅನ್ನೋದು ಹೌದೇ. ಎದುರುಗಡೆಯೇ ಇದ್ರೂ ಗೊತ್ತಾಗಿಲ್ಲ, ಆದ್ದರಿಂದಾಗಿ ಅವನು ಸಹ. ಎದುರುಗಡೆ ಇದ್ದು ಗೊತ್ತಾಗಬಲ್ಲ, ಪ್ರಾರ್ಥನೆಗಳನ್ನು ಕೇಳಬಲ್ಲವ, ಆದ್ದರಿಂದಾಗಿ ತ್ವಂ. ನನ್ನ ಒಳಗಡೆ ಇದ್ದಾನೆ, ಅವನನ್ನು ಬಿಡಲಿಕ್ಕಾಗಲ್ಲ, ಆದ್ದರಿಂದಾಗಿ ಅಹಂ. ಏಕೆಂದರೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಅದರ ಅರ್ಥ ಏನಿದೆ ಅದನ್ನು ನೋಡಬೇಕು. ಆ ಅರ್ಥ ದೇವರಲ್ಲಿ ಪೂರ್ಣವಾಗಿದೆ, ಹೀಗಾಗಿ ದೇವರ ಸರ್ವಶಬ್ದ ವಾಚ್ಯ. ಇದು ನಮಗಂತೂ ಅನ್ವಯ ಆಗಲ್ಲ ಅನ್ನೋದು ನನ್ನ ಅನುಭವ ಸಿದ್ಧ. ಮತ್ತಿನ್ನೇನು? ಅದೇ ಪ್ರತಿಯೋಗಿ. ಅಂದರೆ ಜ್ಞಾನ, ತು ಅಂದರೆ ನನ್ನಿಂದ ಭಿನ್ನ, ತುವಂ ತ್ವಂ, ಇದು ಒಂದು ನಿರ್ವಚನ. ಪ್ರತಿಯೋಗಿತ್ವಾದೇವ ತ್ವಂ ಹೇಳೋದು, ನಾನಂತೂ ಅಲ್ಲ, ನನಗೆ ಎದುರುಗಡೆ ಇದ್ದೀಯಾ ಅಂತ ಜ್ಞಾನಕ್ಕೆ ಬರ್ತಾ ಇದೆ, ಇಂದ್ರಿಯಗಳ ಜ್ಞಾನಕ್ಕೆ ಬರ್ತಾ ಇದ್ದೀಯ. ಹಾಗೆ ತ್ವಂಚಾಸೌ ಪ್ರತಿಯೋಗಿತ್ವಾತ್ ಪರೋಕ್ಷತ್ವಾತ್ ಸ ಇತ್ಯಪಿ ಸರ್ವಾಂತರ್ಯಾಮಿಣಿ ಹರೌ ಅಸ್ಮತ್ ಶಬ್ದ ವಿಭಕ್ತಯ. ಯಾರಿಗೆ ಎಷ್ಟು ಗುಣ ಇರುತ್ತೋ ಅಷ್ಟು ಶಬ್ದ ವಾಚಕ, ಯಾರಿಗೆ ಕಡಿಮೆ ಗುಣ ಇರುತ್ತೋ ಅವನಿಗೆ ಕಡಿಮೆ ಶಬ್ದ. ದೇವರು ಸರ್ವಗುಣಪೂರ್ಣ, ಆದ್ದರಿಂದ ಸರ್ವಶಬ್ದ ವಾಚ್ಯ. ನಾನು ಸರ್ವಗುಣಪೂರ್ಣ ಅಂತ ನನಗೇ ಅನಿಸಿಲ್ಲ, ನೀವೆಲ್ಲ ಹೇಳಿದ್ರು ನಾನು ನಂಬಲಿಕ್ಕಾಗಲ್ಲ, ಯಾಕೆ ನನ್ನ ಅನುಭವಕ್ಕೆ ಅದು ಬಂದಿಲ್ಲ. ಇಷ್ಟೇ ತಾನೆ. ಸರ್ವಾಂತರ್ಯಾಮಿಯಾದ ದೇವರಲ್ಲಿ ಅಸ್ಮತ್ ಶಬ್ದದ ವಿಭಕ್ತಿಗಳೆಲ್ಲ ಇದೆ. ಸರ್ವಾಂತರ್ಯಾಮಿಣಿ ಹರೌ ಅಸ್ಮತ್ ಶಬ್ದ ವಿಭಕ್ತಯ ಯುಷ್ಮತ್ ಶಬ್ದಗತಾಶ್ಚೈವ. ಯುಷ್ಮತ್ ಅನ್ನುವ ಶಬ್ದದಲ್ಲಿ ಎಲ್ಲ ಇದೆ. ತಚ್ಛಬ್ದಗ ಅಪಿ, ತಚ್ಛಬ್ದದ ಎಲ್ಲ ವಿಭಕ್ತಿಗಳು ಇದೆ. ಸರ್ವಶಬ್ದಗತಾಶ್ಚೈವ ವಚನಾನಿ ಅಖಿಲಾನ್ಯಪಿ ಸ್ವತಂತ್ರತ್ವಾತ್ ಪ್ರವರ್ತಂತೆ ವ್ಯಾವೃತ್ತೇಪ್ಯಖಿಲಾತ್ ಸದಾ. ಸರ್ವಶಬ್ದಗತವಾದ ವಿಭಕ್ತಿಗಳು, ಎಲ್ಲ ವಚನಗಳು, ದ್ವಿವಚನ, ಬಹುವಚನ, ಏಕವಚನ ಎಲ್ಲವೂ ಕೂಡ ದೇವರಲ್ಲಿ ನಡೆಯುತ್ತೆ. ದೇವರು ಸ್ವತಂತ್ರ. ವ್ಯಾವೃತ್ತೇಪಿ ಅಖಿಲಾತ್ಸದ, ಎಲ್ಲರಿಗಿಂತ ಭಿನ್ನ, ಆದರೆ ಗುಣ ಇದೆಯಲ್ಲ. ತತ್ಸಂಬಂಧಾತ್ ಜೀವೇಶು ತತ್ಸಂಬಂಧಾತ್ ಅಚಿತ್ಸ್ವಪಿ ವರ್ತಂತ ಉಪಚಾರೇಣ
ತಿಂಪದಾನ್ಯಖಿಲಾನ್ಯಪಿ. ಆದ್ದರಿಂದ ಇಂತಹ ದೇವರ ಸಂಬಂಧ ಇರೋದರಿಂದಾಗಿ ಜೀವರಿಗೆ ಆಯಾ ಶಬ್ದದಲ್ಲಿ ಹೇಳ್ತೇವೆ ನಾವು. ಅಹಂ ಅನ್ನುವ ಪರಮಾತ್ಮನ ಸಂಬಂಧ ನನ್ನೊಳಗಡೆ ಇದೆ, ಆದ್ದರಿಂದಾಗಿ ನಾನು ಅಹಂ ಅಂತ ಅನ್ಕೋತೇನೆ. ತ್ವಮ್ಮನ್ನೋ ಶಬ್ದದ ಸಂಬಂಧ ನಿಮ್ಮಲ್ಲಿದೆ, ಆದ್ದರಿಂದಾಗಿ ನೀವು ತ್ವಮ್ ಅಂತೇನೆ. ಸಹ ಅಂತನ್ನುವ ಶಬ್ದ ಅವುಗಳಲ್ಲಿದೆ, ಆದ್ದರಿಂದಾಗಿ ತತ್ ಅಂತೇನೆ. ಅದೇ ಅರ್ಥ. ವರ್ತಂತ ಉಪಚಾರೇಣ ಅಮುಖ್ಯ ಪ್ರಯೋಗ. ಎಲ್ಲಿ ಅಮುಖ್ಯ ಪ್ರಯೋಗ? ಯಾವುದು ಈ ಗುಣ ನನ್ನಲ್ಲಿ ಇಲ್ಲ ಅಂತಾದಾಗ ಔಪಚಾರಿಕ ಪ್ರಯೋಗ. ಒಂದು ಶಬ್ದವನ್ನು ಒಂದು ಫಾರ್ಮಲ್ ಇನ್ವಿಟೇಷನ್ ಅಂತಾರಲ್ಲ, ಏನರ್ಥ? ಮುಖ್ಯವಾಗಿ ಅಲ್ಲ ಅಂತ. ಎಲ್ಲರಿಗೂ ಬರ್ತಾರೆ, ಎಲ್ಲರೂ ಬನ್ನಿ, ಸರ್ವರಿಗೂ ಸ್ವಾಗತ ಅಂತ ಬೋರ್ಡ್ ಹಾಕಿರ್ತಾರೆ. ಅದು ಫಾರ್ಮಲ್ ಇನ್ವಿಟೇಷನ್, ಖುದ್ದಾಗಿ ಬಂದೇನು ಹೇಳಿದ್ದಲ್ಲ. ಅಂದರೆ ಉಪಚಾರ ಅಂದರೆ ಮುಖ್ಯವಾದದ್ದಲ್ಲ. ಎಲ್ಲ ಶಬ್ದಗಳು ಕೂಡ ಆ ಶಬ್ದಗಳಿಂದ ಪ್ರತಿಪಾದ್ಯವಾದ ಗುಣ ಯಾರಿಗಿದೆ ಅವನನ್ನು ಮುಖ್ಯವಾಗಿ ಹೇಳ್ತವೆ. ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯವಾದ ಗುಣ ನಮ್ಮಲ್ಲಿಲ್ಲ ಅನ್ನೋದು ನಮಗೆ ಗೊತ್ತು. ನಾನು ನಿಮ್ಗೆ ಅಹಂ ಅಲ್ಲ. ಯಾಕೆ ಅಂದರೆ ನಾನಿಲ್ಲದೆಯೂ ನೀವಿರಬಲ್ಲಿರಿ, ನಾನು ಇಲ್ಲದೆ ಹೋದಾಗಲೂ ನೀವಿದ್ರಿ. ಅದರಿಂದಾಗಿ ನಾನು ನಿಮ್ಗೆ ಅಹಂ ಅಲ್ಲ. ನಾನು ನನಗೆ ಅಹಂ. ಈ ದೇಹ ಬಿಟ್ಟರು ಬೇರೆ ದೇಹ ಹೊಂದಿದ್ರು ನಾನು ನನಗೆ ಅಹಂ. ಆದರೆ ದೇವರು ನನ್ನ ಜೊತೆಗೆ ಯಾವಾಗಲೂ ಇರ್ತಾನೆ. ಪ್ರತಿಯೊಂದು ಅವಸ್ಥೆಯನ್ನು, ಪ್ರತಿಯೊಂದು ಯೋನಿಯಲ್ಲಿಯೂ ಅವನ ಜೊತೆಗಿರ್ತಾನೆ. ಹೀಗಾಗಿ ದೇವರ ಅಹಂ. ನಾನು ನನ್ನ ಅಹಂ ಮಾತ್ರ, ನಿಮ್ಮೆಲ್ಲರ ಅಹಂ ಅಲ್ಲ. ದೇವರು ನಮ್ಮೆಲ್ಲರ ಅಹಂ ಕೂಡ ಹೌದು. ಆದ್ದರಿಂದಾಗಿ ದೇವರು ಅಹಂ. ಶಬ್ದ ಏನನ್ನು ಹೇಳುತ್ತೆ, ಆ ಶಬ್ದಕ್ಕೆ ವಾಚ್ಯ ಯಾವುದು? ಇದೇ ಪ್ರಧಾನ. ತಸ್ಮಾತ್ ಸರ್ವಗತೋ ತಿಂಗ್ ಪದಾನ್ಯಖಿಲಾನ್ಯಪಿ. ಇನ್ನು ತಿಂಗ್ ಪದ, ತಿಂಗ್ ಅಂತ ಹೇಳಿದ್ರೆ ಧಾತುವನ ತಿಂಗ್ ಅಂತ ಅನ್ನೋದು. ತಿಪ್ ಭವತಿ, ತಸ್ ಭವತಃ, ಝಿ ಭವಂತಿ. ಇದೆಲ್ಲ ಸ್ಕೆಲಿಟನ್. ಇದಕ್ಕೆ ಏನೇನೋ ಪ್ರತ್ಯಯ ಇತ್ಯಾದಿಗಳೆಲ್ಲ ಬಂದು ಹೀಗಾಗೋದು. ತಿಪ್ತಸ್ಥಿ, ಸಿಪ್ತಸ್ಥ, ಭವಸಿ, ಭವಥಃ, ಭವಥ, ಮಿಬ್ವಸ್ಮಸ್, ಭವಾಮಿ, ಭವಾವಹ, ಭವಾಮಹ. ಇದೆಲ್ಲ ತಿಂಗ್ ಅಂತ ಅಂದ್ಬಿಡ್ತಾರೆ. ಈ ಇಷ್ಟು ಕ್ರಿಯಾಪದದ ಬೇರೆ ಬೇರೆ ವಚನಗಳು, ಏಕವಚನ, ದ್ವಿವಚನ, ಬಹುವಚನ, ಶಬ್ದದ ರಾಮ ರಾಮೋ ರಾಮ, ಏಕವಚನ, ದ್ವಿವಚನ, ಬಹುವಚನ, ಇದೆಲ್ಲವೂ ದೇವರನ್ನು ಹೇಳ್ತವೆ. ಏಕೆಂದರೆ ದೇವರಿಗೆ ಅಷ್ಟು ರೂಪಗಳಿವೆ. ತಸ್ಮಾತ್ ಸರ್ವಗತೋ ವಿಷ್ಣು ಏಕಃ ಅಭಿತ್. ಏಕೋ ಭಿಚ್ಚ ತಥೋ ಬಹು ಅಂತಿದೆ. ಅಭಿತ್ ಭೇದವಿಲ್ಲದವ, ಅವನಲ್ಲಿ ಅವನಿಗೆ ಭೇದ ಇಲ್ಲ. ಅದೇ ರೀತಿ ಬಹು, ಬಹಳ ರೂಪವುಳ್ಳವನು ಕೂಡ. ಇದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಇತಿ ಚ ಭಗವದ್ವಚನಂ ಅಂದರು. ಇದು ಗೀತೆ, ಗೀತೆ ಗೀತೆ ಇದು ಮಾತ್ರ ಗೀತೆ. ಸರ್ವಭೂತೇಷು, ಎಲ್ಲ ಜೀವರಲ್ಲಿ, ಯಾವ ಜ್ಞಾನದಿಂದ ಏಕಂ ಅವ್ಯಯಂ ಭಾವಂ ಈಕ್ಷತೆ, ಎಲ್ಲರಲ್ಲಿ ನೆಲೆಗೊಂಡವ ಒಬ್ಬ ಅಂತ ಯಾರು ನೋಡ್ತಾರೆ, ನಾಶವಿಲ್ಲದವ. ವಿಭಕ್ತೇಷು ಅವಿಭಕ್ತಂ, ಭಿನ್ನ ಭಿನ್ನರಾದವರಲ್ಲಿಯೂ ಭಿನ್ನನಾಗದವ ಅಂತ ಯಾರು ನೋಡ್ತಾರೆ, ಅಂತಹವರ ಜ್ಞಾನ ಅಥವಾ ಆ ತರಹದ ಜ್ಞಾನ ಸಾತ್ವಿಕ ಎಂದು ತಿಳಿ. ಇದು ಭಗವದ್ವಚನ. ಇದು ಸಾತ್ವಿಕ ಯಾಕೆ ಅಂದರೆ ದೇವರ ಗುಣಗಳನ್ನೆಲ್ಲ ಗ್ರಹಿಸಿದೆ. ಯಾಕೆ ಹೇಳಿದ್ರು ಅಂತ ಹೇಳ್ತಾನೆ.
ಫಸ್ಟ್ ಏನು ಹೇಳಿದ್ರು? ಅಹಂ ಬ್ರಹ್ಮಾಸ್ಮಿ ಅಂದರು. ಅಹಂ ಬ್ರಹ್ಮಾಸ್ಮಿ ಅಂದರೆ ದೇವರ ಹೆಸರು ಬ್ರಹ್ಮ ಎಂದು ಅರ್ಥ. ಅಹಂ ಅನ್ನೋ ದೇವರ ಹೆಸರು. ಯಾಕೆಂದರೆ ಅಹೇಯತ್ವ. ಅಸ್ಮಿ, ಅಸ್ಮಿ ಅನ್ನೋದು ನಾನಿದ್ದೇನೆ ಅಂತ ಅರ್ಥ ಅಲ್ಲ. ನಿತ್ಯ ಅಸ್ತಿತಾ ಮಾನಾತ್, ನಾನು ಯಾವಾಗಲೂ ಇದ್ದೇನೆ ಅನ್ನುವ ಪ್ರಜ್ಞೆ ಅಸ್ಮಿ. ನಾವು ಅದನ್ನು ವರ್ತಮಾನಕ್ಕೆ ಮಾತ್ರ ಅನ್ವಯಿಸ್ತಾ ಇದ್ದೀವಿ. ಅಸ್ಮಿ, ನಾನು ಇದ್ದೇನೆ ಅಂತ ನನಗೆ ಗೊತ್ತಿದೆ. ಅದನ್ನು ಅವನು ಹೇಳ್ತಾನಲ್ವಾ ಅಸ್ಮಿ. ಆದರೆ ಅಸ್ಮಿ ಅಂತನ್ಬೇಕಾದ್ರೆ ನಾನು ಈ ದೇಹಕ್ಕೆ ಸೀಮಿತವಾಗಿ, ವರ್ತಮಾನ ಕಾಲಕ್ಕೆ ಸೀಮಿತವಾಗಿ ಅಸ್ಮಿ ಅಂತ ತಿಳ್ಕೊತಾ ಇದ್ದೀನಿ. ದೇವರಿಗೆ ಎಲ್ಲವೂ ವರ್ತಮಾನ ಕಾಲವೇ, ಭೂತಕಾಲ ಇಲ್ಲವೇ ಇಲ್ಲ. ನಮಗೆ ಹಾಗಿಲ್ಲ. ಹೀಗಿದ್ದೆ, ತರುಣನಾಗಿ ಇದ್ದೆ. ವಯಸ್ಸು, ಯೋನಿ ಇತ್ಯಾದಿಗಳಿಂದ ನಾವು ಯಾವಾಗಲೂ ವರ್ತಮಾನವನ್ನು ಪ್ರಯೋಗ ಮಾಡಲಿಕ್ಕೆ ಬರಲ್ಲ. ಅಂದರೆ ನಿರ್ವಿಕಾರರಲ್ಲ. ಅಲ್ಲ, ಮುಕ್ತನಿಗೆ ನಿರ್ವಿಕಾರತ್ವ ಇದೆಯಾ? ಇಲ್ಲ, ನಾನು ಬದ್ಧನಾಗಿದ್ದಾಗ ಹೀಗಿದ್ದೆ ಅಂತ ಅವನು ನೆನಪಿಸ್ಕೊಳ್ತಾನೆ. ಅದರಿಂದಾಗಿ ಸರ್ವದಾ ವರ್ತಮಾನತ್ವ ಯಾರಿಗಿದೆಯೋ ಅವನು ಅಸ್ಮಿ. ಯಾರಿಗೆ ನಿತ್ಯ ವರ್ತಮಾನ ಆಗಬೇಕಾದ್ರೆ ವಿಕಾರ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಅವನು ನೆನಪಿಸ್ಕೊಳ್ತಾನೆ. ಈ ಬ್ರಹ್ಮನ ಇವಾಗ ಇರುವ ಏನು ಬ್ರಹ್ಮ ಇದ್ದಾನಲ್ಲ, ಬೇಕಾದ್ರೆ ಒಂದು ಸುಮ್ಮನೆ ಒಂದು ಸಂಖ್ಯೆ ಹೇಳೋಣ. 1880ನೆಯ ಬ್ರಹ್ಮ ಏನಿದ್ದಾನೆ ಅವನು ಮುಕ್ತನಾಗಿದ್ದಾನೆ. ಅವನ ವಾಯುತ್ವದ ಅವಸ್ಥೆಯಲ್ಲಿ ಇಷ್ಟನೇ ಕಲ್ಪದಲ್ಲಿ ಹೀಗೆ ನಡೀತು ಅಂತ ಅವನು ಅನ್ಕೊಳ್ಳಲ್ವಾ? ಅಲ್ಲಿಯೂ ಕಾಲ ಇದೆ. ಆ ಕಾಲ ಇದ್ದಾಗಲೂ ಕೂಡ ಅದು ವರ್ತಮಾನ. ಯಾಕೆಂದ್ರೆ ವಿಕಾರ ಇಲ್ಲ ಇವನಿಗೆ, ಸಂಖ್ಯೆ ಮಾತ್ರ ಇದೆ. ಅಲ್ಲಿ ದೇವರಿಗೂ ವಿಕಾರ ಇಲ್ಲ. ಹೀಗಾಗಿ ದೇವರು ನಿಜವಾಗಿಯೂ ಅಸ್ಮಿ ಅಂತ ಹೇಳಬಹುದಾದವನು ಅವನೊಬ್ಬನೇ. ನಾವು ಇಲ್ಲಿ ಅಟೆಂಡೆನ್ಸ್ ಕೂಗಬೇಕಾದ್ರೆ ಅಸ್ಮಿ ಅಂತೀವಿ, ಅವಾಗ ನಾವು ಅಸ್ಮಿ. ಆಮೇಲೆ ಯಾವ ಯೋನಿಯೋ, ಯಾವ ಜನ್ಮವೋ, ಯಾವ ಕಾಲವೋ ಎಲ್ಲಿ ನಾನು ಅಸ್ಮಿ ಅಂತ ಹೇಳ್ಕೊಳ್ಳಿಕ್ಕಾಗೋದೇ ಇಲ್ಲ. ನಿರ್ವಿಕಾರ ಅಂತ ಅಸ್ಮಿ. ಹೀಗಾಗಿ ದೇವರ ಹೆಸರು ಅಸ್ಮಿಯಪ್ಪ. ಅಹಂ ಬ್ರಹ್ಮ ಅಸ್ಮಿ. ನಾನು ಗುಣಪೂರ್ಣ ಅಂತ ಯಾವಾಗಲೂ ತಿಳಿಯಬಲ್ಲವನು ಯಾರೋ ಅವನು. ಆವಾಗೇನಾಗತ್ತೆ, ಇದು ವರ್ಬ್ ಆಗಲ್ಲ, ಮತ್ತೆ ನಾಮಪದ ಆಗ್ಬಿಡುತ್ತೆ, ನೌನ್. ನಾಮಪದ ಅಸ್ಮಿ ಅನ್ನೋದು ದೇವರ ಹೆಸರು. ಯಾಕೆ ಹೆಸರಾಯಿತು? ಈ ಕ್ರಿಯೆ ಅನ್ನೋದು ಯಾವಾಗಲೂ ಅವನಿಗಿರುತ್ತೆ, ಅತೀತ ಆಗಲ್ಲ, ಭವಿಷ್ಯ ಆಗಲ್ಲ. ಹೀಗಾಗಿ ಅವನ ಹೆಸರಾಯ್ತದು ಅಸ್ಮಿಹಿ ಅಂತ. ಅಲ್ಲ, ತಮಾಷೆ ಆಗಿದೆ. ಅಸ್ಮಿ ಇದು ಬಂತು. ಅದಕ್ಕೆ ಅವರೇನು ಹೇಳಿದ್ರು, ಯಾವುದೇ ಒಂದು ಶಬ್ದಕ್ಕೆ ದೇವರು ವಾಚ್ಯ ಆಗುವ ಬಗೆ ಹೇಗೆ? ಮಾಡಿ ಅಸ್ಮಿ ಅಸ್ಮಿ ಅಸ್ಮಯ. ದೇವರ ಎರಡು ರೂಪ ಅಸ್ಮೀ. ಛಾಯಾತಪೌ ಬ್ರಹ್ಮವಿದೋ ವದಂತಿ. ದೇವರು ಬಿಸಿಲೂ ಹೌದು, ನೆರಳೂ ಹೌದು. ಕೆಡುಕರಿಗೆ ಬಿಸಿಲು ಆತಪ, ಒಳಿತಿನವರಿಗೆ ನೆರಳು ಛಾಯ. ಛಾಯಾತಪೌ ಬ್ರಹ್ಮವಿದೋ ವದಂತಿ ಅಂತ. ಹೀಗಾಗಿ ಜೀವೇಶ್ವರ ಅಭೇದ ವಿಷಯವಾಗಿ ಪರೋದ್ಭಾವಿತ ಶ್ರುತಿ ಹೃದಾಹೃತ್ಯ ಸ್ವಮತ ಅವಿರೋಧೇನ ವ್ಯಾಚಷ್ಟೇ ಅಂದರು. ನಾವು ವೇದವನ್ನೇ ಧಿಕ್ಕರಿಸ್ತಾ ಇಲ್ಲ. ನೀವೊಂದು ಹೇಳಿದ್ರಿ, ಅಯ್ಯ ಅದು ವ್ಯಾವಹಾರಿಕ ಅಂದ್ಬಿಟ್ರೆ ಅದೇ ತಾನೇ ಅರ್ಥ. ನಾವು ವ್ಯಾವಹಾರಿಕ ಅಂತನ್ನುವ ಪಟ್ಟಿಯಿಂದ ನೀವು ಹೇಳುವ ವೇದವನ್ನು ಧಿಕ್ಕರಿಸ್ತಾ ಇಲ್ಲ. ಆ ವೇದಕ್ಕೆ ಬೇರೆ ಅರ್ಥ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಅಹಂ ಬ್ರಹ್ಮ ಇತ್ಯಾದಿತು ಅಂತರ್ಯಾಮ್ಯೈಕ್ಯಾಪೇಕ್ಷಯಾ ಹಿ ಇತಿ ಯದುಕ್ತಂ ತಚ್ಛೃತಿಭಿಃ ಸಮರ್ಥಯತಿ. ಅದಕ್ಕೆ ವೇದದ ಸಂಗತಿಯನ್ನು ಅಥವಾ ಸಯಶ್ಚಾಯಮಿತಿ. ಅಹಂ ಬ್ರಹ್ಮ ಮದಂತರ್ಯಾಮಿ ಬ್ರಹ್ಮ ಇತ್ಯರ್ಥ. ಯೋಹಂ ಮದಂತರ್ಯಾಮಿ ಸಹ ಅಸೌ ಸೂರ್ಯಾಂತರ್ಯಾಮಿ. ನನ್ನ ಒಳಗಡೆ ಇರುವವನು ಯಾರು ಅವನೇ ಅಲ್ಲಿಯೂ.
ಯೋಸೌ ಸೂರ್ಯಾಂತರ್ಯಾಮಿ ಸಹ ಅಹಂ ಮದಂತರ್ಯಾಮಿ ಇತ್ಯರ್ಥ. ಸೂರ್ಯಾಂತರ್ಯಾಮಿಯಾಗಿರೋನೇ ಇಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ. ಯೋಸಾವಾದಿತ್ಯೇ ಪುರುಷಃ ಅಂತರ್ಯಾಮಿ ಸೋಹಂ ಮದಂತರ್ಯಾಮಿ ಇತ್ಯರ್ಥ. ಅನ್ಯಥಾ ಸ ಯಶ್ಚಾಯಂ ಪುರುಷೇ ಯಶ್ಚಾತಾವಾದಿತ್ಯೇ ಸ ಏಕಃ ಅಂತ ಹೇಳಿ ಪುರುಷ ಮತ್ತು ಜೀವ ಬೇರೆ ಬೇರೆ ಅವ್ರನ್ನ ಯಾಕೆ ಹೇಳಬೇಕಿತ್ತು? ಯೋಸೌ ಸೋಹಂ ಸಾಕಿತ್ತು. ಜೀವ ವಿಶೇಷಾವಧಿಕರಣತ್ವೇನ ಪೃಥಂಗ್ ನಿರ್ದಿಶ್ಯ ತದಂತರ್ಯಾಮಿಣೋ ಏವ ಏಕತ್ವ ಉಪದೇಶ ವಿರೋಧ ಆಪತ್ತೇ ತಥಾ ಚ ಭಗವದ್ವಚನಂ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ. ನನ್ನಲ್ಲಿ ಎಲ್ಲವೂ ಹಾಸುಹೊಕ್ಕಾಗಿದೆ, ದಾರದಲ್ಲಿ ಮಣಿ ಹೇಗೆ ಹಾಗೆ. ಅಹ ಇತಿ ಬ್ರಹ್ಮ ತತ್ರ ಆಗತಂ ಅಹಮಿತಿ ಇತ್ಯಾದೌ ಬ್ರಹ್ಮನಾಮತ್ವ ಶ್ರವಣಾತ್. ದೇವರ ಹೆಸರು ತತ್ರ ಬ್ರಹ್ಮಣಿ ಅಹಮಿತಿ ನಾಮಧೇಯಂ ಆಗತಮಿತ್ಯರ್ಥ. ಅಹಮಿತಿ ತಸ್ಯ ಬ್ರಹ್ಮಣ ಉಪನಿಷತ್ ರಹಸ್ಯಂ ನಾಮೇತ್ಯರ್ಥ. ಅದಕ್ಕೆ ಅಹನ್ನಾಮ ಹರಿರ್ನಿತ್ಯಂ ಅಹೇಯತ್ವಾತ್ ಪ್ರಕೀರ್ತಿತಃ ಅಂತ ಆಚಾರ್ಯರೇ ಇನ್ನೊಂದು ಕಡೆ ಹೇಳಿದ್ದಾರೆ. ಅದರಿಂದ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಇತ್ಯಾದಿಗಳೆಲ್ಲ ಹಾಗೂ ಹೊರಟಿದೆ. ತಸ್ಮಾತ್ ಏಕಃ ಸರ್ವಾಂತರ್ಯಾಮಿ ಭಿನ್ನಃ ಸರ್ವತಃ ಸರ್ವಶಬ್ದೈಃ ಅನಂತೈಃ ನಿರುಕ್ತ್ಯ ಅನಂತಗುಣವಾಚಕೈಃ ನಿರುಚ್ಯಮಾನತ್ವಾತ್ ಬಹುಗುಣ ವಿಸ್ತಾರೋ ವಿಷ್ಣು ಇತ್ಯರ್ಥಃ. ಇದರಲ್ಲಿ ಕೃಷ್ಣನ ಮಾತನ್ನು ತೋರಿಸ್ತಾ ಇದ್ದಾರೆ. ಸರ್ವಭೂತೇಷು ಯೋಗ ಅಂದರೆ ಪದವನ್ನು ವಿಭಾಗ ಮಾಡಿದಾಗ ಬರುವಂತಹ ಉಪಲಬ್ಧಿ. ಯೋಗ ಅಂದರೆ ಏನು ಗೊತ್ತಾ? ಪದ ಹಾಗೂ ಪದಾರ್ಥವನ್ನು ಬಿಡಿಸಿದಾಗ ಬರುವ ಅರ್ಥವನ್ನು ಯೋಗ ಅಂತ ಕರೀತಾರೆ. ಭೌತಿಕ ದೇಹಸ್ಯ ಏಕಸ್ಯಾಪಿ ಭೇದೇನ ನಾನಾತ್ವಂ ದೃಷ್ಟಂ. ಭೌತಿಕ ದೇಹ ಭಿನ್ನ ಭಿನ್ನ, ಇದರೊಳಗಡೆ ಇರುವ ದೇವರು ಭಿನ್ನನ ಅಂದರೆ ಇಲ್ಲ. ಅವಿಭಕ್ತಂ ವಿಭಕ್ತೇಷು. ಸರ್ವ ಜೀವರು ಭಿನ್ನರು, ಆದರೆ ಜೀವಾಂತರ್ಯಾಮಿ ಆದ ದೇವರು ಒಬ್ಬನೇ. ತಚ್ಚೋಕ್ತಂ ಸಹಸ್ರನಾಮಾಧ್ಯಾಯೇ ಮಹಾಭಾರತದಲ್ಲಿ ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ಭೂತಾನ್ಯನೇಕತಃ. ದೇವರೊಬ್ಬನೇ ಏಕ, ಇನ್ನು ಎಲ್ಲರೂ ಪೃಥಕ್ ಭಿನ್ನರು. ಯ ಆತ್ಮಾನಮಂತರೋ ಯಮಯತಿ ಅಂತ ಹೇಳಿ ಅಂತರ್ಯಾಮಿ ಆಗಿದ್ದಾನೆ ಅಂತ. ಈ ರೀತಿ ಇದೆ. ಇನ್ನು ನೀವು ನಿರ್ಣಯ ಚಂದ್ರಿಕಾಗೆ ಬಂದರೆ ಪ್ರತಿಯೋಗಿ ಪುರಸ್ಥಿತಗತಃ ಕ್ವಚಿತ್ ಪ್ರತಿಪಕ್ಷಶ್ಚ. ಪ್ರತಿಯೋಗಿ ಅಂದರೆ ಎದುರುಗಡೆ ಇರುವವನು ಎರಡು ರೀತಿ, ಒಂದು ದೈಹಿಕವಾಗಿ ಇನ್ನೊಂದು ಮಾನಸಿಕವಾಗಿ. ಹೀಗೆ ಈ ರೀತಿ ದೇವರು ಇದ್ದಾನೆ. ಅಲ್ಲ, ಇಷ್ಟು ಹೇಳೋ ಬದಲು ಭೇದವನ್ನು ಸತ್ಯ ಅಂದ್ಬಿಡ್ಬೋದಲ್ಲ, ಇಷ್ಟೆಲ್ಲ ಒದ್ದಾಡಬೇಕಾ? ಇಲ್ಲ, ಭೇದವನ್ನು ಸತ್ಯ ಅಂತ ಹೇಳಿಕ್ಕೆ ಬರೋಲ್ಲ ಅಂತ ಮುಂದಿನ ಮಾತಿದೆ, ಅದನ್ನು ಮುಂದೆ ನೋಡೋಣ. ಕೃಷ್ಣ.